ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜೈ ಕರ್ನಾಟಕ ರವಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಫಸ್ಟ್ ಟೈಮ್ ನೋಡ್ತಿರೋರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತೇನಪ್ಪ ವಿಚಾರ ಅಂತ ಹೇಳಿದ್ರೆ ಫ್ಯಾನು ಕೆಲವು ಮನೆಗಳಲ್ಲಿ ಸ್ಲೋ ಆದಾಗ ಅಂಗಡಿಯಿಂದ ಕೆಪಾಸಿಟರ್ ತಗೊಬಂದೆ ಅಂದ್ರೆ ಕೆಪಾಸಿಟರ್ ಇದೆಯಲ್ಲ, ಇದನ್ನ ತಗೊಬಂದು ಹಾಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಅಂತ ಟೈಮಲ್ಲಿ ಮಿಸ್ ಆಗಿ ವೈರಿಂಗ್ ಏನಾದ್ರು ಹಿಂದೆ ಮುಂದೆ ಆದಾಗ ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕನೆಕ್ಷನ್ ಯಾರಿಗೂ ಗೊತ್ತಿಲ್ಲ, ದಯವಿಟ್ಟು ಅವರು ನೋಡಿ ತಿಳ್ಕೊಳ್ಳಿ. ಗೊತ್ತಿರೋರು ಇದನ್ನ ಇಗ್ನೋರ್ ಮಾಡಿ, ಬ್ಯಾಡ್ ಕಮೆಂಟ್ ಹಾಕ್ಬಿಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಆಮೇಲೆ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೋ ಅವರು ಉಪಯೋಗಿಸ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಬೇಕಾದಾಗ ಏನಾದ್ರು ಮಿಸ್ಟೇಕ್ ಆದಾಗ ನೀವೇನಾದ್ರು ಸರ್ಚ್ ಮಾಡಿದ್ರೆ ನನ್ನ ವಿಡಿಯೋ ಬರ್ಬೋದು. ಬಂದಾಗ ದಯವಿಟ್ಟು ನನ್ನ ವಿಡಿಯೋನ ನೋಡಿ ಹೇಗ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಇಷ್ಟೇ ಸ್ನೇಹಿತರೆ, ಇವಾಗ ಶುರು ಮಾಡೋಣ ಬನ್ನಿ. ಹಾಗೆ ಮಿಸ್ ಮಾಡಬೇಡಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಇರಬೇಕು. ನೀವೆಷ್ಟು ಬೇಗ ನನ್ನನ್ನು ಬೆಳೆಸ್ತೀರೋ ನಾನು ಅಷ್ಟು ಬೇಗ ನಾನು ನಿಮ್ಗೆ ಏನು ಕೊಡ್ಬೇಕು ಅದನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಅಷ್ಟು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ತರಲಿಕ್ಕೆ ನಾನು ಇಷ್ಟಪಡ್ತೀನಿ. ನೀವು ನನ್ನ ಸಪೋರ್ಟ್ ಮಾಡಬೇಕು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಫಾಲೋ ಮಾಡಿ. ಅದರಲ್ಲೂ ಸ್ವಲ್ಪ ನೋಡೋಣ, ರೀಲ್ಸ್ ಸ್ಟಾರ್ಟ್ ಮಾಡೋಣ. ಇವಾಗ ಮ್ಯಾಟ್ರಿಗೆ ಬರ್ತೀನಿ. ಇವತ್ತು ಏನಂದರೆ ಇದೆಯಲ್ಲ, ಇದು ಕೆಪಾಸಿಟ್ರು, ಈ 3 ವೈರ್ ಇದೆಯಲ್ಲ, ರೆಡ್ಡು, ಯೆಲ್ಲೋ, ಬ್ಲ್ಯಾಕು. ಇದರಲ್ಲಿ ಬಂದು ಮೈನು ರೆಡ್ ಇರುತ್ತೆ. ಎಲ್ಲ ಬೇರೆ ಕಂಪ್ನಿಗಳಲ್ಲಿ ಬೇರೆ ಬೇರೆ ಕಲರ್ ಇರುತ್ತೆ. 99% ಕಂಪ್ನಿಗಳು ಹೀಗೆ ಬರುತ್ತೆ ಸೀರಿಯಲ್ಲು. ರೆಡ್ಡು, ಯೆಲ್ಲೋ, ಬ್ಲ್ಯಾಕು 3 ಕಲರ್ ಬರುತ್ತೆ. ಅದ್ರಲ್ಲಿ ಫಸ್ಟ್ ರೆಡ್ ಬಂದು ನೋಡಿ, ನಾನು ನಿಮಗೆಲ್ಲ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ರೀ. ಒಂದೇ ನಿಮಿಷ, ಫಸ್ಟಿಂದ ನಿಮಗೆ ಫಿಟ್ಟಿಂಗ್ ತೋರಿಸ್ಬಿಡ್ತೀನಿ. ನೋಡಿ, ನಾನು ಓಪನ್ ಮಾಡಿದ್ದೀನಿ, ಕಾಣಿಸ್ತಿದ್ಯಾ ನೋಡಿ? ರೆಡ್ಡು, ಯೆಲ್ಲೋ, ಬ್ಲ್ಯಾಕ್ ಕಲರು ಎಷ್ಟಿದೆ. ಇದು ಹೊಸ ಕೆಪಾಸಿಟರ್ ತರ್ತೀರಾ ಅಂದ್ಕೊಳ್ಳಿ. ಹೊಸ ಕೆಪಾಸಿಟರ್ ತಂದಾಗ ಬಿಚ್ಚಿಬಿಡ್ತೀರಾ, ಕೆಲವರು ಕನ್ಫ್ಯೂಸ್ ಆಗಿ ಹೋಗ್ತೀರಾ. ಅಂಥ ಟೈಮಲ್ಲಿ ನಿಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಈ ವಿಡಿಯೋನ ಪೂರ್ತಿ ನೋಡಿ, ಅಷ್ಟೇ ಹೇಳೋದು ನಾನು. ನೋಡಿ, ರೆಡ್ ಬಂದು ಫಸ್ಟು ಅದನ್ನು ಕನೆಕ್ಷನ್ ಕೊಡಿ. ಇದು ಮೈನ್, ಇದು ನೀಟಾಗಿ ಮರ್ಚಿಬಿಟ್ಟು ಇದು ಲೂಸ್ ಮಾಡಿ, ಫಸ್ಟ್ ಇದೆಯಲ್ಲ, ಫಸ್ಟ್ ಕನೆಕ್ಷನ್ ಕೊಟ್ಬಿಡಿ. ಫಸ್ಟ್ ಹೋಲಲ್ಲಿ ಕಾಣಿಸ್ತಿದೆ ಅಂತ ನೋಡಿ. 1 2 3 3 ಹೋಲ್ ಒಂದು ಸೈಡ್ ಇದೆ, ಇನ್ನೊಂದು ಸೈಡ್ 2 ಹೋಲ್ ಇದೆ. 2 ಹೋಲ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. 3 ಹೋಲ್ ಇದೆಯಲ್ಲ, ಇದಕ್ಕೆ ಕನೆಕ್ಷನ್ ಕೊಡೋದು ನಾನು ಹೇಳ್ತಾ ಇದ್ದೀನಿ. ರೆಡ್ ಇರೋದು ನಿಮಗೆ ಮೋಟ್ರಿಂದ ಬಂದಿರೋ ರೆಡ್ನ ಕನೆಕ್ಷನ್ ಇದಕ್ಕೆ ಕೊಟ್ಬಿಡಿ, ಅದಕ್ಕೆ ಯಾವುದು ಜಾಯಿಂಟ್ ಮಾಡಿಬಿಡಿ. ಅದಾದಮೇಲೆ ಯೆಲ್ಲೋ ತೊಗೊಳ್ಳಿ. ಯೆಲ್ಲೋ ಒಂದು ವೈರು ಕಾಣಿಸ್ತಿದೆಯಲ್ಲ, ಯೆಲ್ಲೋ ಒಂದು ವೈರ್ ತೊಗೊಳ್ಳಿ. ಅದ್ರ ಜೊತೆ ಕೆಪಾಸಿಟ್ರ್ ಒಂದು ವೈರ್. ಕೆಪಾಸಿಟ್ರಲ್ಲಿ ಯಾವ ಕಲರ್ ಇದ್ರು ಓಕೆ, ಕೆಪಾಸಿಟ್ರ್ ಕಲರ್ ಒಂದು ವೈರ್ ತೊಗೊಳ್ಳಿ. 2 ಜಾಯಿಂಟ್ ಮಾಡಿ. 2 ಜಾಯಿಂಟ್ ಮಾಡಾದ್ಮೇಲೆ ಮಧ್ಯಕ್ಕೆ ಕುಡಿಯೋದು, ಅದಕ್ಕೆ ಯಾವ ಕನೆಕ್ಷನ್ ಬರಲ್ಲ. ಮಧ್ಯಕ್ಕೆ ಜಾಯಿಂಟ್ ಮಾಡಿ ಅದನ್ನ ಬಿಟ್ಬಿಡಿ. ಇಲ್ಲ ಸ್ಕ್ರೂ ಮಿಸ್ ಆಗೋಯ್ತು ಅದು ಇದು ಅಂದ್ರೆ ಇದು ಟೇಪ್ ಹೊಡೆದ್ಬಿಟ್ಟು ಬಿಟ್ಬಿಡಿ. ಮಧ್ಯದ್ದು ಯಾವುದು ಯೆಲ್ಲೋ ಮತ್ತೆ ಇನ್ನೊಂದು ಕೆಪಾಸಿಟರ್ ಇಂದ ಬಂದಿರೋ ವೈರ್ನ ತಗೊಂಡು ಟೇಪ್ ಹೊಡೆದ್ಬಿಟ್ಟು ಬಿಟ್ಬಿಟ್ರು ಆಗುತ್ತೆ, ಅಥವಾ ಮಧ್ಯಕ್ಕೆ ಕುಡಿ. ಓಕೆನಾ? ಅದಾದ್ಮೇಲೆ ಲಾಸ್ಟ್ ಬ್ಲ್ಯಾಕ್ ಕಲರ್ ಇದು ನಾವು ನ್ಯೂಟ್ರಲ್ ಅನ್ಕೊಂತೀವಿ ನಾವು, ನೀವು ಹೇಗೆ ಕರಿತೀರ ಗೊತ್ತಿಲ್ಲ. ಇದು ಇದನ್ನು ತಗೊಳ್ಳಿ, ಬ್ಲ್ಯಾಕು ಮತ್ತೆ ಇನ್ನೊಂದು ಕೆಪಾಸಿಟರ್ ವೈರ್ ಇರುತ್ತಲ್ಲ, 2 ಇರುತ್ತಲ್ಲ ಕೆಪಾಸಿಟರ್ ವೈರು, ಅದರಲ್ಲಿ ಇನ್ನೊಂದು ಕೆಪಾಸಿಟರ್ ವೈರ್ ತಗೊಳ್ಳಿ. ಆ ಕೆಪಾಸಿಟರ್ ವೈರ್ನ ಲಾಸ್ಟಿಗೆ 3ನೇ ಇದೆಯಲ್ಲ, 3ನೇ ಸ್ಕ್ರೂ ಟೈಟ್ ಮಾಡಿ. ನೋಡಿ ಸ್ನೇಹಿತರೆ, ರೆಡ್ಡು, ಯೆಲ್ಲೋ, ಬ್ಲ್ಯಾಕು. ಈ ಕೆಪಾಸಿಟರ್ ಬಂದಿರೋದು ಮಧ್ಯದಲ್ಲಿ ಯೆಲ್ಲೋಗೆ ಜಾಯಿಂಟ್ ಮಾಡಿಬಿಟ್ಬಿಟ್ಟಿದ್ದೀನಿ, ಅದಕ್ಕೆ ಯಾವುದೋ ಕನೆಕ್ಷನ್ ಬರಲ್ಲ. ಬ್ಲ್ಯಾಕ್ಗೆ ಲಾಸ್ಟ್ ನ್ಯೂಟ್ರಲ್ಲು, ಅದು ಇನ್ನೊಂದು ಕೆಪಾಸಿಟರ್ ಲೈನ್ ಕಾಣಿಸ್ತಿದೆ ಅನ್ಕೊಂತೀನಿ. ಇಷ್ಟಾದ್ಮೇಲೆ ಈ ಕಡೆ ಇದೆಯಲ್ಲ, ಈ ಲಾಸ್ಟು, ಇದಕ್ಕೆ ನಿಮ್ಮ ಇದರಿಂದ ಬಂದಿರುತ್ತಲ್ಲ ವೈರು, ಯಾವುದರಿಂದ ಹೇಳಿ, ಈ ಲಾಸ್ಟ್ ಇದೆ ನೋಡಿ, ಈ ಕಡೆದು ಆಪೋಸಿಟಲ್ಲಿ ಮೇಲೊಂದು ಕೆಳಗಡೆ ಒಂದು ಸ್ಕ್ರೂ ಇದೆ ನೋಡಿ, ಮೇಲೊಂದು ಕೆಳಗಡೆ ಒಂದು. ನಿಮ್ಮ ಅಲ್ಲಿ ಬಿಲ್ಡಿಂಗ್ ಮೇಲ್ಗಡೆ ಬಂದಿರುತ್ತಲ್ಲ ಕ್ಲ್ಯಾಂಪ್ ಹತ್ರ ನೀವು ಲಾಕ್ ಮಾಡ್ತೀರಲ್ಲ, ಅಲ್ಲಿ 2 ವೈರು, ಅದು ಯಾವ ಕಲರ್ ಇದ್ರೂ ನಡೆಯುತ್ತೆ. ಇಲ್ಲ ಒಂದೇ ಕಲರ್, ಆಲ್ಮೋಸ್ಟ್ ಕೆಲವರು ಒಂದೇ ಕಲರ್ ಬಿಡ್ತಾರೆ. ಇಲ್ಲಿ ಮೇಲೆ ಕೆಳಗಡೆ ಯಾವುದಕ್ಕೆ ಯಾವ್ದಾದ್ರು ಕೊಡ್ಬೋದು. 2 ಅಪೋಸಿಟ್ ಬರೋದು ನಿಮಗೆ. ಎಷ್ಟೊಂದು ಜನ ಅದನ್ನು ಕನ್ಫ್ಯೂಸ್ ಆಗ್ತಾರೆ. ಮೇಲೊಂದು ಕೊಡಿ, ಇಲ್ಲೊಂದು ಕೊಡಿ, ಯಾವುದಕ್ಕೆ ಯಾವ್ದಾದ್ರು ಕೊಟ್ಟರು ನಡೆಯುತ್ತೆ, ಏನು ಸಮಸ್ಯೆ ಇಲ್ಲ. ಆಮೇಲೆ ನೋಡಿ, ಇಷ್ಟೇ ಸ್ನೇಹಿತರೆ ಇದ್ರದ್ದು. ಆಮೇಲೆ ಇದರಲ್ಲಿ ಇನ್ನೊಂದು ವಿಚಾರ, ಕೆಲವು ಮನೆಗಳಲ್ಲಿ ರೆಗ್ಯುಲೇಟರ್ ಇರುತ್ತೆ. ನಿಮ್ಮ ಮನೇಲಿ 1ನೇ ಸ್ಪೀಡು, 2ನೇ ಸ್ಪೀಡು, 3ನೇ ಸ್ಪೀಡು ವರ್ಕೇ ಆಗಲ್ಲ ಅಣ್ಣ, 5ನೇ ಸ್ಪೀಡ್ ಹಾಕ್ದಾಗ ವರ್ಕ್ ಆಗುತ್ತೆ. ಅದು ಏನಾಗಿದೆ, ಫ್ಯಾನ್ ಪ್ರಾಬ್ಲಮ್ ಇದೆಯಾ ಅಂತ ಎಷ್ಟೊಂದು ಜನ ಫ್ಯಾನ್ ಪ್ರಾಬ್ಲಮ್ ಅಂತ ಅನ್ಕೊಂತೀರಾ. ಅದು ಫ್ಯಾನ್ ಪ್ರಾಬ್ಲಮ್ ಅಲ್ಲ, ಫ್ಯಾನ್ ಯಾವತ್ತಿದ್ರು ಒಂದೇ ಸ್ಪೀಡ್ ಬರೋದು. ಆ ಸ್ಪೀಡ್ ಏನಿರುತ್ತೆ ನಿಮ್ಗೆ 5 ಸ್ಪೀಡಲ್ಲಿ ನೀಟಾಗಿ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂದರೆ ಅದು ರೆಗ್ಯುಲೇಟ್ರೇ ಹೋಗಿರುತ್ತೆ. ಮೊನ್ನೆ ಹಾಕೊಟ್ಟಿದ್ದೀನಿ ರೆಗ್ಯುಲೇಟರ್ ಚೆನ್ನಾಗಿದೆ, ರೆಗ್ಯುಲೇಟರ್ ಎಲ್ಲ ಫ್ಯಾನೇ ಇರ್ಬೇಕು ನೋಡಿ ಅಂತ ತುಂಬಾ ಜನ ಅಂತೀರಾ.
ಇಲ್ಲ, ರೆಗ್ಯುಲೇಟರ್ ಪ್ರಾಬ್ಲಮ್ ಇರುತ್ತದು. ನೀವು ಅದನ್ನ ಎಲೆಕ್ಟ್ರಿಷಿಯನ್ ಕೈಲಿ ತರಿಸ್ಬಿಟ್ಟು ಚೆಕ್ ಮಾಡಿಸಿ ರೆಡಿ ಮಾಡಿಸ್ಕೊಳ್ಳಿ. ನೀವು ಹೊಸದು ಹಾಕಿದ್ರು ಒಂದೊಂದು ಟೈಮಲ್ಲಿ ಎಲೆಕ್ಟ್ರಿಕಲ್ ಐಟಮ್ ಹೇಳೋಕ್ಕಾಗಲ್ಲ, ಹೋಗಿರುತ್ತೆ. ರೆಗ್ಯುಲೇಟರ್ ಚೇಂಜ್ ಮಾಡ್ಕೊಳ್ಳಿ. ರೆಗ್ಯುಲೇಟರ್ನ ಚೇಂಜ್ ಮಾಡಿದ್ರೆ ನಿಮ್ಗೆ ಎಲ್ಲ ಸ್ಪೀಡಲ್ಲೂ ವರ್ಕ್ ಆಗುತ್ತೆ. ಎಲ್ಲ ಸ್ಪೀಡು ವರ್ಕ್ ಆಗ್ತಿಲ್ಲ ಅಂದರೆ ಅದು ರೆಗ್ಯುಲೇಟರ್ ಪ್ರಾಬ್ಲಮ್ಮು. ಎಲ್ಲ ಸ್ಪೀಡ್ನು 5 ನಂಬರ್ನು ವರ್ಕ್ ಆಗ್ತಿಲ್ಲ ಅಂದರೆ ಅದು ಫ್ಯಾನ್ ಪ್ರಾಬ್ಲಮ್ ಇರುತ್ತೆ. ಸರಿನಾ? ಯಾವ್ದಾರ ಒಂದು ಸ್ಪೀಡ್ ವರ್ಕ್ ಆಗ್ತಿದೆ, ಚೆನ್ನಾಗಿ ಸ್ಪೀಡಾಗಿ ಓಡ್ತಿದೆ ಅಂದರೆ ಅದು ರೆಗ್ಯುಲೇಟರ್ ಪ್ರಾಬ್ಲಮ್ ಇರುತ್ತೆ. ಆಮೇಲೆ ಇನ್ನೊಂದು ಸ್ನೇಹಿತರೆ, ಇದರಲ್ಲಿ ಇನ್ನೊಂದು ವಿಚಾರನೂ ಹೇಳ್ತೀನಿ, ದಯವಿಟ್ಟು ಪೂರ್ತಿ ನೋಡಿ, ಇದು ತುಂಬ ಇಂಪಾರ್ಟೆಂಟು. ಈ ಲೈಟಿಂಗ್ ಫ್ಯಾನ್ಗಳು ತೊಗೊತೀರಾ, ರಿಮೋಟ್ ಕಂಟ್ರೋಲ್ ಫ್ಯಾನು, ಲೈಟಿಂಗ್ಸ್ ಫ್ಯಾನ್ಗಳೆಲ್ಲ ತೊಗೊತೀರಲ್ವಾ, ಅವ್ರ ಮನೇಲಿ ಈ ಪ್ರಾಬ್ಲಮ್ ಜಾಸ್ತಿ. ಯಾವುದೋ 1 2 3 ವರ್ಕ್ ಆಗಲ್ಲ, 5ರಲ್ಲೇ ವರ್ಕ್ ಆಗುತ್ತೆ ಅಂದಾಗ ನೀವು ಆಮೇಲೆ ರೆಗ್ಯುಲೇಟರ್ ಚೇಂಜ್ ಮಾಡಕ್ಕೆ ಹೋಗ್ಬೇಡಿ. ಲೈಟಿಂಗ್ ಫ್ಯಾನ್ ಮಾತ್ರ ಹೇಳ್ತಾ ಇನ್ನು, ಲೈಟಿಂಗ್ ಫ್ಯಾನ್ ರಿಮೋಟ್ ಫ್ಯಾನ್ ಬರುತ್ತಲ್ಲ, ಅದು 5ನೇ ಸ್ಪೀಡ್ಗೆ ಹಾಕಿದ್ರೇ ನಿಮ್ಗೆ ರಿಮೋಟಲ್ಲಿ ಹೆಚ್ಚು ಕಮ್ಮಿ ಆಗೋದು. ರೆಗ್ಯುಲೇಟರ್ ವರ್ಕ್ ಆಗಲ್ಲ ಅದಕ್ಕೆ. ಅದು ರೆಗ್ಯುಲೇಟರ್ ಚೆನ್ನಾಗಿರುತ್ತೆ, ಬಟ್ ನೀವು ರಿಮೋಟಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು. ನೀವು ಆ ಥರ ಇದ್ದಾಗ ರೆಗ್ಯುಲೇಟರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಹೇಳ್ತಿರೋದು ನಾರ್ಮಲ್ ಫ್ಯಾನ್ಗಳಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಈಗ ಬಂದಿರೋ ರಿಮೋಟ್ ಫ್ಯಾನ್ಗಳೆಲ್ಲ ಇದೆಯಲ್ಲ, ಅದು ಬಂದು ನೀವು ರೆಗ್ಯುಲೇಟ್ರಲ್ಲಿ 5ನೇ ನಂಬರ್ಗೆ ಹಾಕಿದ್ರೇ ನಿಮ್ಮ ರಿಮೋಟ್ ವರ್ಕ್ ಆಗೋದು, ಅಂದರೆ 1 2 3 ಸ್ಪೀಡ್ ವರ್ಕ್ ಆಗೋದು. ರೆಗ್ಯುಲೇಟ್ರು ವರ್ಕ್ ಆಗಲ್ಲ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ಅದು ವರ್ಕ್ ಆಗಲ್ಲ. ಅದನ್ನೊಂದ್ಸಲ ನೀವು ನೋಡ್ಕೊಳ್ಳಿ, ನಿಮಗೂ ಐಡಿಯಾ ಬರುತ್ತೆ. ಎಷ್ಟೊಂದು ಜನಕ್ಕೆ ಆಗಿರುತ್ತೆ ಆ ಪ್ರಾಬ್ಲಮ್ಮು. ರಿಮೋಟ್ ಇರೋ ಫ್ಯಾನ್ ಮನೆಗಳಲ್ಲಿ ನೀವು ಚೆಕ್ ಮಾಡಿ ದಾರ ಎಳೆಯೋದೆಲ್ಲ ಇರುತ್ತಲ್ಲ, ಆ ಫ್ಯಾನ್ಗಳೆಲ್ಲ 90% ಅದೇ ಪ್ರಾಬ್ಲಮ್ ಇರುತ್ತೆ. 5ನೇ ಸ್ಪೀಡ್ಗೆ ಹಾಕಿದ್ರೇ ರಿಮೋಟ್ ವರ್ಕ್ ಆಗೋದು. ರಿಮೋಟಲ್ಲಿ ನಿಮಗೆ 1 2 3 ಸ್ಪೀಡ್ ವರ್ಕ್ ಆಗೋದು. ರೆಗ್ಯುಲೇಟ್ರಲ್ಲಿ ಲೈಟಿಂಗ್ಸ್ ಫ್ಯಾನು, ರಿಮೋಟ್ ಫ್ಯಾನು ವರ್ಕ್ ಆಗಲ್ಲ. ಓಕೆನಾ? ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇಂಪಾರ್ಟೆಂಟ್ ಬೆಲ್ ಐಕಾನ್ ನೋಡಿರಿ, ಬೆಲ್ ಬಟನ್ ನೋಡಿರಿ. ಆ ಗಂಟೆ ಹೊಡೆದ್ರೇ ನನ್ನ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ, ನೀವು ನೋಡ್ಬೋದು. ಇಲ್ಲ ನಾನು ಏನು ವಿಡಿಯೋ ಮಾಡ್ತೀನಿ ಅನ್ನೋದು ನಿಮಗೂ ಗೊತ್ತಾಗಲ್ಲ. ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ಒಳ್ಳೇದಾಗಲಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಳ್ಳೇದಾಗಲಿ. ಬಾಯ್.